ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್. ನಾನು ನಿಖಿಲೇಶ್ ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇವತ್ತೊಂದು ವೀಡಿಯೋವನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ನಿಮಗೆ ಯಾರ್ಯಾರಿಗೆ ನೋಟ್ಸ್ಗಳು ಬೇಕು ಅದ್ರ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಯಾರ್ಯಾರು ನೋಟ್ಸ್ಗಳು ಗೊತ್ತಿಲ್ಲ ಸರ್ ನನಗೆ ಲಾಸ್ಟ್ ಮೂಮೆಂಟಲ್ಲಿ, ಅದು ಈಗ ಕೆಲವೊಬ್ಬರಿಗೆ ಫೈನಲ್ ಇಂಟರ್ನಲ್ಸ್ ಆಗ್ತಾಯಿದೆ, ಸೊ ನೀವು ನೋಟ್ಸ್ ಇನ್ನೂ ಮಾಡದೇ ಇದ್ದರೆ ಇನ್ ಕೇಸು, ಸೊ ದಯವಿಟ್ಟು ಅಲ್ಲಿದೆ ನೋಟ್ಸು, ಅದನ್ನು ವೀಡಿಯೋನ ವಾಚ್ ಮಾಡಿ. ನಾನು ಅದರ ಡಿಸ್ಕ್ರಿಪ್ಷನಲ್ಲಿ ನೋಟ್ಸ್ ಇದು ಲಿಂಕನ್ನು ಪ್ರೊವೈಡ್ ಮಾಡಿದ್ದೇನೆ. ಇಟ್ಸ್ ಆನ್ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್. ಅದರ ಲಿಂಕನ್ನು ಪ್ರೊವೈಡ್ ಮಾಡಿದ್ದೇನೆ ಸೊ ದ್ಯಾಟ್ ಯು ಕ್ಯಾನ್ ಗೋ ಥ್ರೂ ಇಟ್ ಆ್ಯಂಡ್ ಯು ಕ್ಯಾನ್ ಡೌನ್ಲೋಡ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ಸು PDF ನೋಟ್ಸ್. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಪ್ರಿಂಟ್ಔಟ್ ಆಸ್ ವೆಲ್. ಓಕೆ, ಸೊ ಈ ಒಂದು ವೀಡಿಯೋದಲ್ಲಿ ನಾನು ಏನನ್ನು ಮಾಡ್ತಾ ಇದ್ದೇನೆ ಕೇಳಿದರೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಯಾರ್ಯಾರಿಗೆ ಬ್ರ್ಯಾಂಚ್ ಚೇಂಜ್ ಮತ್ತು ಕಾಲೇಜ್ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಬ್ರ್ಯಾಂಚ್ ಚೇಂಜ್ ಮಾಡಬೇಕು ಅಂತ ರೆಡಿಯಾಗಿದ್ದಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಕಾಲೇಜ್ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಕಾಲೇಜಲ್ಲಿ ಅಂದರೆ ಅದರ್ ಕಾಲೇಜು ವಿತ್ ಕಾಲೇಜ್ ಚೇಂಜ್. ಓಕೆ, ಸೊ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ವೆರಿ ವೆರಿ ಇಂಪಾರ್ಟೆಂಟು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ನೀವು ಯಾವಾಗ ಅಪ್ಲಿಕೇಶನ್ನ ಹಾಕಬೇಕು ಅದ್ರ ಬಗ್ಗೆ ಹೇಳ್ತೇನೆ ಸ್ಟೂಡೆಂಟ್ಸು. ಸೊ ಇದು ತುಂಬ ಬೇಗ ಆಗಿದೆ ಅಂತ ಅಂದ್ಕೊಳ್ತೇನೆ, ಯಾಕಂದರೆ ಯಾರ್ಯಾರು ಫಸ್ಟ್ ಇಯರಿಗೆ ಸೇರಿದ್ದೀರಾ ಅವರಿಗೆ ಇದು ಅಪ್ಲೈ ಆಗುತ್ತೆ. ಯಾಕಂದರೆ ಆಲ್ರೆಡಿ ಸೆಕೆಂಡ್ ಇಯರ್ ಹೋದವರಿಗೆ ಆಲ್ರೆಡಿ ಅಪ್ಲಿಕೇಶನ್ ಇದು ಕ್ಲೋಸ್ ಆಗಿದೆ. ಬಟ್ ನಾನು ಲಾಸ್ಟ್ ಇಯರ್ ಯಾರು 2024-25 ಅಂದರೆ ಫಸ್ಟ್ ಇಯರ್ ಆಗಿ ಸೆಕೆಂಡ್ ಇಯರಲ್ಲಿ ಇದ್ದೀರಾ, 24-25 ಸೆಕೆಂಡ್ ಇಯರ್ ಬ್ಯಾಚ್ ಸ್ಟೂಡೆಂಟ್ಸಿಗೆ ನಾನು ಇದನ್ನು ಹೇಳ್ತಾ ಇರೋದು. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾನು VTU.account.in ನಾನು ಇದರದ್ದು PDF ಲಿಂಕನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೇನೆ. ನಾನು ಇಲ್ಲಿ ಕೊಡ್ತೇನೆ ಲಿಂಕನ್ನು. ಆ ಲಿಂಕಿಗೆ ಹೋಗಿ ನೀವು ಇದು ನಿಮಗೆ ಸಿಗುತ್ತೆ ಇದು, ಆಯಿತಾ. ಇಲ್ಲಿ ನೋಡಿ, ಈಗ ಇದರಲ್ಲಿ ಕ್ಲಿಕ್ ಮಾಡ್ತೇನೆ. ನಾನು ಇಲ್ಲೊಂದು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಬಟ್ ಅಗೇನ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಇದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈ ಲಿಂಕಿಗೆ ಹೋಗಿ ಇದು ನೋಡಿ, ಇಲ್ಲಿ ನೋಡಿ, ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ಚೇಂಜ್ ಆಫ್ ಕಾಲೇಜ್ ಫಾರ್ 3rd ಸೆಮಿಸ್ಟರ್ UG. ಅಂದರೆ ನಿಮಗೆ ಇವಾಗ ಇದು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನು ಹೇಳ್ತಾರೆ, ಚೇಂಜ್ ಆಫ್ ಕಾಲೇಜ್ ಆರ್ ಚೇಂಜ್ ಆಫ್ ಬ್ರಾಂಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ವೈ? ಬಿಕಾಸ್ ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ ಕಾಮನ್ ಟು ಆಲ್ ಬ್ರಾಂಚಸ್, ಇರೆಸ್ಪೆಕ್ಟಿವ್ ಆಫ್ ಯುವರ್ ಬ್ರಾಂಚ್. ನೀವು ಮೆಕ್ಯಾನಿಕಲ್ ಆಗಿರಲಿ, ಸಿವಿಲ್ ಆಗಿರಲಿ, ಕಂಪ್ಯೂಟರ್ ಸೈನ್ಸ್ ಆಗಿರಲಿ, ಅಥವಾ ಯಾವುದೇ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿರಲಿ, ಸರ್ಕ್ಯೂಟ್ ಬ್ರಾಂಚ್ ಆಗಿರಲಿ ಅಥವಾ ನಾನ್ ಸರ್ಕ್ಯೂಟ್ ಬ್ರಾಂಚ್ ಆಗಿರಲಿ, ಯಾವುದರಲ್ಲಿದ್ದರೂ ಕೂಡ ನಿಮಗೆ ಎಲ್ಲರಿಗೂ ಕಾಮನ್. ಜಸ್ಟ್ ಕೆಲವೊಂದಿಷ್ಟು ಜನರಿಗೆ ಫಿಸಿಕ್ಸ್ ಸೈಕಲ್ ಇರುತ್ತೆ, ಕೆಲವೊಂದಿಷ್ಟು ಜನರಿಗೆ ಕೆಮಿಸ್ಟ್ರಿ ಸೈಕಲ್ ಇರುತ್ತೆ, ಅದು ಸ್ವಾಪ್ ಆಗುತ್ತೆ ಅಷ್ಟೇ. ಒಂದು ಸೆಮ್ ಅವರಿಗಿರುತ್ತೆ, ಇನ್ನೊಂದು ಸೆಮ್ ಇದಿರುತ್ತೆ, ಆ ಥರ ಅಷ್ಟೇ, ಆಯಿತಾ. ಸೊ ಅದಕ್ಕೋಸ್ಕರ ನೀವು 3rd ಸೆಮ್ಮಿಗೆ ಹೋದ್ಮೇಲೆ ಇದನ್ನು ಮಾಡಬೇಕು, ಆಯಿತಾ. ಸೊ 2023 ಇಲ್ಲಿದೆ ನೋಡಿ, ಫಾರ್ 2023 ಏನು ಹೇಳ್ತಾ ಇದ್ದಾರೆ, ಕಮೆನ್ಸ್ಮೆಂಟ್ ಆಫ್ ಅಪ್ಲಿಕೇಶನ್ ಆನ್ VTU ವೆಬ್ ಪೋರ್ಟಲ್ ಬೈ ಸ್ಟೂಡೆಂಟ್ಸ್ 12/12/2023. ಅದು ಯಾರಿಗೆ 2023 ಟೈಮಲ್ಲಿ 23ಯಲ್ಲಿ ಯಾರ್ಯಾರು 3rd ಸೆಮಿಸ್ಟ್ರಿಗೆ ಎಂಟ್ರಿ ಆಗಿದ್ರಿ ಅವರಿಗೆ ಇದು ಹೇಳಿದ್ದು ಕಮೆನ್ಸ್ಮೆಂಟ್. ಓಕೆ, ಸೊ ಇಲ್ಲಿ ನೋಡಿ, ಒಂದು ದ ಪ್ರೊಸೀಜರ್ ಆ್ಯಂಡ್ ನಾರ್ಮ್ಸ್ ನೆನ್ಪಿಟ್ಕೊಳ್ಳಿ. ದ NOC ಇಶ್ಯೂಡ್ ಆಫ್ಟರ್ ದ ಲಾಸ್ಟ್ ನೋಟಿಫೈಡ್ ಡೇಟ್ ವಿಲ್ ಬಿ ಕನ್ಸಿಡರ್ಡ್. ಇದು ಬಿಟ್ಟಾಕಿ, ಅದು ಯಾಕಂತ ಕೇಳಿದರೆ NOC ಅಂದರೆ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡಬೇಕಾಗತ್ತೆ, ಆಯ್ತಲ್ಲ. ಸೊ ಅದು ಬಿಟ್ಟು ನೀವು ನೋಡಿ, ಫೀಸನ್ನೆಲ್ಲ ಒಂದು ಸತಿ ನೋಡ್ಕೊಳ್ಳಿ. ಅರೌಂಡ್ ನನ್ನ ಪ್ರಕಾರ ನಿಮಗೊಂದು 10,000 ಆದರೂ ಫೀಸ್ ಆಗುತ್ತೆ. ಓಕೆ, ಇದು ಯಾವುದಕ್ಕೆ, ಕಾಲೇಜು ಚೇಂಜ್ ಮಾಡಲಿಕ್ಕೆ 10,000 ಫೀಸ್ ಆಗುತ್ತೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಒಂದು ಸತಿ ನೋಡ್ಕೊಳ್ಳಿ, ಆಯಿತಾ. ಅದಾದಮೇಲೆ ಇಲ್ಲಿ ನೋಡಿ ಸ್ಟೂಡೆಂಟ್ಸು, ನಿಮಗೆ 2024-25 ನಾನು ತೋರಿಸ್ಬೇಕಿತ್ತು. 1 ಸೆಕೆಂಡ್, ಇಲ್ಲಿ ನೋಡಿ, 2023-24 ಸ್ಟೂಡೆಂಟ್ಸ್ಗೆ ಯಾರ್ಯಾರು 2023-24 ಸ್ಟೂಡೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರಿಗೆ 16th ನವಂಬರ್ 2023 ಇದ್ದಿತ್ತು, ಅದು ಬಿಡಿ, ಡೇಟ್ ಬಿಟ್ಟಾಕಿ. ಈಗ ಇನ್ಸ್ಟ್ರಕ್ಷನ್ ನಾನು ಹೇಳ್ತೇನೆ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಏನೇನಿರಬೇಕು, ನಿಮ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಇದೆಲ್ಲ 2021 ಕೊಟ್ಟಿದ್ದಾರೆ. ಫೀಸ್ ನೋಡಿ, ಅಪ್ಲಿಕೇಶನ್ ಫೀ 500 ಇದ್ದಿತ್ತು, ಯೂನಿವರ್ಸಿಟಿ ಫೀ 5,000 ಇದ್ದಿತ್ತು. ಇಟ್ ಈಸ್ ಅ ನಾನ್ ರಿಫಂಡೇಬಲ್ ಸ್ಟೂಡೆಂಟ್ಸು, ವೆರಿ ವೆರಿ ಇಂಪಾರ್ಟೆಂಟು. ಈಗ ನಿಮಗೆ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ನೀವು ಯಾರ್ಯಾರು PUC ಇಂದ ಹೋಗಿರ್ತೀರ ನೋಡಿ, ಯು ಮಸ್ಟ್ ನಾಟ್ ಹ್ಯಾವ್ ಮೋರ್ ದೆನ್ 4 F grades ಇನ್ ದ 2 ಸೆಮಿಸ್ಟರ್ಸ್. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತೀರ ನೀವು, ನಿಮ್ಮದು ಮೋರ್ ದೆನ್ 4 ಬ್ಯಾಕ್ಲಾಗ್ಸ್ ಇರಬಾರ್ದು. ಇಫ್ ಯು ಹ್ಯಾವ್ ಮೋರ್ ದೆನ್ 4 ಬ್ಯಾಕ್ಲಾಗ್ಸ್, ದೆನ್ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಸ್ ಬ್ರಾಂಚ್ ಚೇಂಜ್ ಅಥವಾ ಕಾಲೇಜ್ ಚೇಂಜ್, ಎರಡಕ್ಕೂ ಆಗೋದಿಲ್ಲ. ಓಕೆ, ಯು ಹ್ಯಾವ್ ಫುಲ್ಫಿಲ್ ದ ಅಟೆಂಡೆನ್ಸ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಿರಲೇಬೇಕು. ಲೈಕ್ 80% VTU ಒಂದು ಇರುತ್ತಲ್ವ, 80%, 85%, 75% ಅದು ಫುಲ್ಫಿಲ್ ಆಗಿರಲೇಬೇಕು. 3rd ಒನ್ CI, ನಿಮ್ಮದು ಕ್ಲಾಸ್ ಇಂಟರ್ನಲ್ ಆಗುತ್ತಲ್ಲ, ಅದರದ್ದು ರಿಕ್ವೈರ್ಮೆಂಟು ನೀವು ಇದಾಗಿರಬೇಕು. ಮತ್ತು ಸೆಮ್ ಎಂಡ್ ಎಕ್ಸಾಮಿಗೆ ನೀವು ರಿಜಿಸ್ಟರ್ ಆಗಿರಬೇಕು. ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಂದರೆ ಎಲ್ಲದಕ್ಕೂ ರಿಜಿಸ್ಟರ್ ಆಗಿರ್ತೀರಾ, ಇದಂತೂ ಇದ್ದಿರುತ್ತೆ. CIನೂ ಕೂಡ ನೀವು ಸೆಮ್ ಎಂಡ್ ಎಕ್ಸಾಮ್ ಬರ್ದಿದ್ದೀರಾ ಅಂತಾರೆ, ಮೀನಿಂಗ್ CIನೂ ಕೂಡ ಇದಾಗಿರ್ತೀರಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಮೋರ್ ದೆನ್ 4 Fs ಇರಬಾರ್ದು. ಓಕೆ, ಫೇಲ್ ಆಗಿರಬಾರ್ದು. ಅದಕ್ಕೆ ನಾನು ಹೇಳ್ದು ಮೋರ್ ದೆನ್ 4 F ಅಲ್ಲ, ಎಲ್ಲದನ್ನು ಕ್ಲಿಯರ್ ಮಾಡಿ ಒಳ್ಳೆ ನೀವು CGP ಇದ್ದರೆ ಖಂಡಿತ ಅವ್ರು ನಿಮ್ಮನ್ನು ಬ್ರ್ಯಾಂಚ್ ಚೇಂಜು ಕಾಲೇಜ್ ಚೇಂಜ್ ಎಲಿಜಿಬಿಲಿಟಿ ಇದ್ದರೆ ಪಕ್ಕ ಮಾಡ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ಇದಿಷ್ಟು ಚೇಂಜಸ್ಗಳ ಬಗ್ಗೆ ಗೊತ್ತಿರಬೇಕು ನಿಮಗೆ ಇವಾಗ ಆಗೋದಿಲ್ಲ ಸ್ಟೂಡೆಂಟ್ಸು. ವೈ? ಬಿಕಾಸ್ ನೀವು ಇನ್ನು 3rd ಸೆಮ್ಮಿಗೆ ಹೋಗೋ ಇದರಲ್ಲಿ ಮಾಡ್ತಾರೆ. ಯಾಕಂದರೆ ಈಗ ಆಲ್ರೆಡಿ 2023-24 ಅವರಿಗೆ,
24-25 ಸ್ಟೂಡೆಂಟ್ಸ್ಗೆ, ಅಂದರೆ ಯಾರ್ಯಾರು 24-25 ಸೆಕೆಂಡ್ ಇಯರಿಗೆ ಹೋಗ್ತಾ ಇದ್ದಾರೆ ನೋಡಿ, ಈ ವರ್ಷ ಯಾರು ನಿಮ್ಮ ಸೀನಿಯರ್ ಇದ್ದಾರೆ ನೋಡಿ, ಅವರಿಗೆ ಆಲ್ರೆಡಿ ಆಗಿದೆ, ಅಪ್ಲಿಕೇಶನ್ ಓಪನ್ ಆಗಿದೆ. ಯಾವಾಗ ಆಗಿತ್ತು ಅವರಿಗೆ 9th ಮಂತಲ್ಲೇ ಆಗಿತ್ತು, 9th 10th ಮಂತಲ್ಲಿ ಅಕ್ಟೋಬರಲ್ಲಿ. ಯಾಕಂತ ಕೇಳಿದರೆ ಅವ್ರದ್ದು ಆಲ್ರೆಡಿ ಈಗ ಸೆಮ್ ಎಂಡ್ ಎಕ್ಸಾಮ್ ಆಗಿದೆ, ನಿಮಗೆ ಲೇಟ್ ಆಗಿತ್ತು, ಬಟ್ ಅವ್ರದ್ದು ಆಲ್ರೆಡಿ ಸೆಮ್ ಎಂಡ್ ಆಗ್ತಾ ಬಂದಿದೆ. ಸೊ ಅದಕ್ಕೋಸ್ಕರ ಅವರಿಗೆ 10th ಮಂತಲ್ಲೇ ಬಿಟ್ಟಿದ್ರು. ಆಲ್ಮೋಸ್ಟ್ ನಿಮಗೆ 3rd ಸೆಮ್ ಒಂದು 1 ಮಂತ್ ಆಗೋದ್ರೊಳಗಡೆ ನಿಮ್ಮ ಬ್ರಾಂಚ್ ಚೇಂಜ್ ಬಗ್ಗೆ ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ಸೊ ಅಂದರೆ ನೋಡಿ ಇಲ್ಲಿಗ ನೀವು ಏನು ಮಾಡಬೇಕು ಅಂತ ನಾನು ಹೇಳ್ತೇನೆ ನೋಡಿ, ಬ್ರಾಂಚ್ ಚೇಂಜ್, ಕಾಲೇಜ್ ಚೇಂಜ್. ಓಕೆ, ಸೊ ಇಲ್ಲಿ ನೋಡಿ ಈ ಜನರೇಷನ್ ಆಫ್ ಮೆರಿಟ್ ಲಿಸ್ಟ್ ಬೈ VTU ಅಂದರೆ 11th ಅಕ್ಟೋಬರಿಗೆ ಕೊಟ್ಟಿದ್ದಾರೆ, 28th ಅಕ್ಟೋಬರ್ ಅಂದರೆ ನಿಮ್ಮೊಂದು 20 ಡೇಸ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಗೊತ್ತಾಗಿರುತ್ತೆ ನಿಮಗೆ ಇದು ಬಂದಿದೆಯಾ ಇಲ್ವಾ, ಕಾಲೇಜ್ ಚೇಂಜ್ ಆಗಿದೆಯಾ ಇಲ್ವಾ, ಬ್ರಾಂಚ್ ಚೇಂಜಿಗೆ ನಿಮಗೆ ಎಲಿಜಿಬಿಲಿಟಿ ಸಿಕ್ಕಿದೆಯಾ ಇಲ್ವಾ, ಅಲ್ಲೇ ಗೊತ್ತಾಗುತ್ತೆ. ಓಕೆ, ಸೊ ನಿಮಗೆ ಒಂದು ಲಾಸ್ಟ್ ಟೈಮ್ ಅಕ್ಟೋಬರಿಗೆ ಕೊಟ್ಟಿದ್ದಾರೆ, ನಿಮ್ದೀಗ ಬ್ಯಾಚ್ ಲೇಟ್ ಆಗಿರ್ಲಿಕ್ಕೆ ಹೋಗಿ ನಿಮಗೂ ಕೂಡ ಅಕ್ಟೋಬರ್ ಅಥವಾ ನವಂಬರ್ ಆಗಿ ರಿಲೀಸ್ ಮಾಡ್ಬೋದು ನೆಕ್ಸ್ಟ್ ಇಯರ್. ಓಕೆ, ಕಾಲೇಜ್ ಚೇಂಜ್ ಮತ್ತು ಬ್ರಾಂಚ್ ಚೇಂಜ್ಗೆ ವೆರಿ ಇಂಪಾರ್ಟೆಂಟ್. ನೀವು ಏನು ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ನೋಡಿ. ನಿಮ್ಗೆ ಈ ಲಿಂಕನ್ನು ನಾನು ಪ್ರೊವೈಡ್ ಮಾಡ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಈ ವೆಬ್ ಬ್ರೌಸರ್ ಇದೆ ಇಲ್ಲಿ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಹೋಗುತ್ತೆ. ಓಕೆ, ಯು ಆರ್ ಫ್ರಮ್ VTU ಆಗಿರ್ಬೋದು ಅಥವಾ ಆಟೋನಾಮಸ್ ಆಗಿರ್ಬೋದು, ಇಬ್ಬರಿಗೂ ಮಾಡ್ಬೋದು. ಇಲ್ಲೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕು. ಓಕೆ, ಕರೆಕ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಆಟೋನಾಮಸ್ ಕಾಲೇಜ್ ಆಗಿದ್ದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿ ಆಟೋನಾಮಸ್ ಕಾಲೇಜ್ ಮ್ಯಾನ್ಯಲ್ ಅಂತಿದೆ, ಅದನ್ನು ಡೌನ್ಲೋಡ್ ಮಾಡಿ ಅವ್ರು ಹೇಳ್ತಾರೆ ನಿಮ್ಗೆ ಏನೇನು ಮಾಡಬೇಕು. ನೀವು ಫಸ್ಟಿಗೆ ರಿಜಿಸ್ಟರ್ ಮಾಡಬೇಕಾಗತ್ತೆ. ಆಟೋನಾಮಸ್ ಕಾಲೇಜ್ ಅವ್ರು ಆಗಿದ್ದರೆ ನೀವು ರಿಜಿಸ್ಟರ್ ಮಾಡಿ ಅದನ್ನು ಮಾಡಬೇಕಾಗತ್ತೆ. ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದೆ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ರಿಜಿಸ್ಟ್ರೇಷನ್ ಫಾರ್ಮ್ ಮಾಡಿ ಆಮೇಲೆ ಅಪ್ಲೈ ಮಾಡಬೇಕು. ಫಾರ್ VTU ಅವರಿಗೆ ಬೇಡ, ಆಯಿತಾ. VTU ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ VTU ಅಂಡರ್ ಬರ್ತಾರಲ್ಲ ಅವ್ರಿಗೆ ಬೇಡ, ಅವ್ರಿಗೆ ಡೈರೆಕ್ಟ್ ಇಲ್ಲಿ ನೋಡಿ USN ಯಾವ ಕಾಲೇಜು, ಕರೆಂಟ್ ಬ್ರಾಂಚ್ ಯಾವುದು, ಎಷ್ಟೇ ಸೆಮಿಸ್ಟರ್ಲಿದ್ದೀರಾ, ಯಾವ ಅಡ್ಮಿಷನ್ ಟೈಪ್ ಯಾವುದು, ನೀವು ಲೈಕ್ ಮ್ಯಾನೇಜ್ಮೆಂಟಾ, CETನ, ಕಾಮಿಡ್ಕೇನಾ. ಕಾಮಿಡ್ಕೆ ನಿಮ್ಗೆ ಆಗೋದಿಲ್ಲ ಬಿಡಿ, ಆಧಾರ್ ನಂಬರ್, ಮೊಬೈಲ್ ನಂಬರ್, ಇದೆಲ್ಲ ಮಾಡಬೇಕು, ಆಯಿತಾ. ಇದನ್ನು ಮಾಡಿ ನೀವು ನೆಕ್ಸ್ಟ್ ಕೊಟ್ಟಾಗ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ. ಟೋಟಲ್ ಇಲ್ಲಿ ನೋಡಿ ಒಂದು ರಿಜಿಸ್ಟ್ರೇಷನ್ ಫಸ್ಟಿಗೆ, ಆಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿದೆ ನೋಡಿ, ರಿಜಿಸ್ಟ್ರೇಷನ್ ಈಸ್ ಓನ್ಲಿ ಫಾರ್ ಆಟೋನಾಮಸ್ ಸ್ಟೂಡೆಂಟ್ಸ್. ಅಂದರೆ ಯಾರಿಗೆ ಅಫಿಲಿಯೇಟೆಡ್ ಟು VTU ಇರ್ತಾರಲ್ಲ, ಅಫಿಲಿಯೇಟೆಡ್ ಟು ಸ್ಟೂಡೆಂಟ್ಸ್ ಯೂಸ್ ಪ್ರೀ ಎಕ್ಸಾಮ್ ಕ್ರೆಡೆನ್ಷಿಯಲ್ಸ್. ನಿಮಗೆ ಪ್ರೀ ಎಕ್ಸಾಮ್ ಕ್ರೆಡೆನ್ಷಿಯಲ್ಸ್ ಅಂತ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಡೈರೆಕ್ಟ್ ಲಾಗಿನ್ ಆಗ್ಬೋದು. ಆಟೋನಾಮಸ್ ಸ್ಟೂಡೆಂಟ್ಸ್ ನೀವು ರಿಜಿಸ್ಟರ್ ಮಾಡಿ ಮತ್ತೆ ಮಾಡಬೇಕು, ಆಯಿತಾ. ಸೊ ಸ್ಟೂಡೆಂಟ್ ರಿಜಿಸ್ಟರ್ ಮಾಡ್ತೀರಾ, ಕಾಲೇಜ್ ಲಾಗಿನ್ ಆಗುತ್ತೆ, ಇದೆಲ್ಲ ಮಾಡಬೇಕು ಸ್ಟೂಡೆಂಟ್ಸ್. ಈ ಥ್ರೂ ಮಾಡೋದ್ರಿಂದ ನಿಮ್ಮದು ರಿಜಿಸ್ಟರ್ ಆಗುತ್ತೆ. ಫಸ್ಟ್ ಸ್ಟೆಪ್ ನೋಡಿ ರಿಜಿಸ್ಟರ್ ಮಾಡಬೇಕು, ಅಂದರೆ ಸ್ಟೂಡೆಂಟ್ ಲಾಗಿನ್ ಆಲ್ರೆಡಿ ಇದ್ದರೆ ಅದರಿಂದ ಲಾಗಿನ್ ಮಾಡಿ, ಇಲ್ಲದೆ ಇದ್ದರೆ ನೀವು ಮತ್ತೆ ಹೊಸತನ್ನು ಕ್ರಿಯೇಟ್ ಮಾಡಿ ಲಾಗಿನ್ ಮಾಡಿ. ಓಕೆ, ಸೊ ದ ಡ್ಯಾಶ್ ಬೋರ್ಡ್ ಡಿಸ್ಪ್ಲೇಸ್, ಅದು ಡ್ಯಾಶ್ ಬೋರ್ಡಲ್ಲಿ ಇದೆ, COC ಇದೆ, COB ಇದೆ, CW ಇದೆ, ಫೀಸ್ ಪೇಮೆಂಟ್ ಬಗ್ಗೆ ಇದೆ, ಪ್ರಿಂಟ್ ಅಪ್ಲಿಕೇಶನ್, ಫೈನಲ್ ಸಬ್ಮಿಷನ್. ಓಕೆ, ಸೊ ಇದ್ರ ಬಗ್ಗೆ ಹೇಳಿದ್ದಾರೆ. ಅದ್ರ ನೀವು ಒಂದು ಸತಿ ಗೋ ಥ್ರೂ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಲಿಂಕ್ ನನಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಏನು CW, COB, CWB, COC ಅದು. ಆಮೇಲೆ ಪ್ರೊಫೈಲ್. ಓಕೆ, ಪ್ರೊಫೈಲಲ್ಲಿ ಏನೇನು ಮಾಡಬೇಕು ಅದನ್ನು ಹೇಳಿದ್ದಾರೆ, ನಿಮ್ಮ USN, ಇಮೇಲ್ ID, ವಾಟ್. ಓಕೆ, ದೆನ್ COB ಅಂದರೆ ಇಲ್ಲಿ ನೋಡಿ ಪ್ರೊಫೈಲನ್ನು ಇದು ಮಾಡಿ ಆದಮೇಲೆ COB ಅಂದರೆ ಏನಂತ ಇಲ್ಲಿ ಹೇಳಿದ್ದಾರೆ ನೋಡಿ, ಓನ್ಲಿ ಫಾರ್ ಚೇಂಜ್ ಆಫ್ ಬ್ರಾಂಚ್. COB ಅಂತ ಹೇಳಿದ್ರೆ ಚೇಂಜ್ ಆಫ್ ಬ್ರಾಂಚ್. ದೆನ್ ಯು ಮಸ್ಟ್ ಫಿಲ್ COB ಟ್ಯಾಬ್ ಡೀಟೇಲ್ಸ್. ನೀವು ಜಸ್ಟ್ ಅದೇ ಕಾಲೇಜಲ್ಲಿ ಸೇಮ್ ಕಾಲೇಜಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡೋದಿದ್ರೆ COB ಫಿಲ್ ಮಾಡಿ, ನಿಮ್ಮ ನೇಮ್, USN, ಯಾವ ಕಾಲೇಜು ಅದು, ಆಯಿತಾ. ಆಮೇಲೆ ಚೇಂಜ್ ಆಫ್ ಕಾಲೇಜು COC ಇದ್ದರೆ ದೆನ್ ಯು ಮಸ್ಟ್ ಫಿಲ್ COC, ಇಲ್ಲಿದೆ ನೋಡಿ. ಓಕೆ, COC. ಓಕೆ, ಇದು COCಗೆ ಆಗುತ್ತೆ. ನೆಕ್ಸ್ಟ್ CWB ಇದೆ, ಅಂದರೆ ಕೆಲವರು ಏನು ಮಾಡ್ತಾರೆ, ಚೇಂಜ್ ಆಫ್ ಕಾಲೇಜು ವಿತ್ ಬ್ರಾಂಚ್. ಅರ್ಥ ಆಯ್ತಾ. CWB ಅಂದರೆ ಚೇಂಜ್ ಆಫ್ ಕಾಲೇಜು ವಿತ್ ಬ್ರಾಂಚ್. ಕೆಲವರು ಚೇಂಜ್ ಆಫ್ ಕಾಲೇಜ್ ಮಾತ್ರ ಮಾಡ್ತಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಚೇಂಜ್ ಆಫ್ ಬ್ರಾಂಚ್ ಮಾತ್ರ ಮಾಡ್ತಾರೆ ಸೇಮ್ ಕಾಲೇಜಲ್ಲಿ. ಸೊ ಒಂದೊಂದಕ್ಕೆ CWC ಅಂದರೆ ಚೇಂಜ್ ಆಫ್ ಕಾಲೇಜ್ ವಿತ್ ಬ್ರಾಂಚ್, ಇನ್ನೊಂದು COB ಅಂದರೆ ಚೇಂಜ್ ಆಫ್ ಬ್ರಾಂಚ್, ಇನ್ನೊಂದು COC ಅಂದರೆ ಚೇಂಜ್ ಆಫ್ ಕಾಲೇಜ್. ಓಕೆ, ಗೊತ್ತಾಯ್ತಾ. ಅದಾದ ನಂತರ ಫೀಸ್ ಪೇಮೆಂಟ್ ಮಾಡಬೇಕು. ಇಟ್ ಇಸ್ ಅ ನಾನ್ ರಿಫಂಡೇಬಲ್ ಸ್ಟೂಡೆಂಟ್ಸು. ಇವಾಗಲೇ ಹೇಳ್ತಾ ಇದ್ದೇನೆ, ಇದಿಷ್ಟನ್ನು ಫಿಲ್ ಮಾಡಿ, ಅಪ್ಲಿಕೇಶನ್ ಪ್ರಿಂಟ್ ಮಾಡಿ. ಸೊ ಫೈನಲ್ ಸಬ್ಮಿಷನ್ ಆಗುತ್ತೆ. ಫೈನಲ್ ಸಬ್ಮಿಷನ್ ಆದಮೇಲೆ VTU ಚೇಂಜ್ ಆಫ್ ಬ್ರಾಂಚ್ ಫೈನಲ್ ಸಬ್ಮಿಷನ್ ಅಂತ ಆಗುತ್ತೆ. ಈ ಲಿಂಕ್ ನಾನು ಪ್ರೊವೈಡ್ ಮಾಡಿರ್ತೇನೆ, ನೋಡಿ ಟು ಮತ್ತು SBI ಸ್ಟೇಟ್ ಬ್ಯಾಂಕಿಂದ ನಿಮಗೆ ಏನು ಫೀಸನ್ನು ಕಲೆಕ್ಟ್ ಮಾಡ್ತಾರೆ. ಓಕೆ, ಆ್ಯಂಡ್ ಸಬ್ಮಿಷನ್ ಆದಮೇಲೆ ನಾನು ಹೇಳಿದ್ದೆಲ್ಲ, ಸಬ್ಮಿಷನ್ ಆಗಿ ಒಂದು 1 ಮಂತ್ ಒಳಗಡೆ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ, ನಿಮಗೆ ಚೇಂಜ್ ಆಫ್ ಬ್ರಾಂಚ್ ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ. ಅದಕ್ಕೋಸ್ಕರ ಯಾರ್ಯಾರು ಚೇಂಜ್ ಆಫ್ ಬ್ರಾಂಚ್, ಚೇಂಜ್ ಆಫ್ ಕಾಲೇಜ್ ಮಾಡಲಿಕ್ಕೆ ಈಗ ಯೋಚನೆ ಮಾಡ್ತಾ ಇದ್ದೀರಾ, ನಿಮಗೆ ಚಾನ್ಸಸ್ ಇದೆ, ಬಟ್ ದಯವಿಟ್ಟು CGPAನ ಮೇಂಟೈನ್ ಮಾಡಿ. ಯಾವ ಸಬ್ಜೆಕ್ಟ್ ಬ್ಯಾಕ್ ಇಟ್ಕೊಂಡ್ರೆ, ಯಾಕಂದರೆ ಅವ್ರು ಯಾವ ರೀತಿ ಅದನ್ನು ಪ್ರಯಾರಿಟಿ ಕೊಡ್ತಾರೆ ಕೇಳಿದ್ರೆ, ಒಂದು ಫಸ್ಟು 100% ನಿಮ್ಮ CGPA ನೋಡ್ತಾರೆ. ಯಾರು ಜಾಸ್ತಿ CGPA ಇದ್ದಾರೆ ಅವ್ರನ್ನ ಫಸ್ಟ್ ಪ್ರಯಾರಿಟಿ ಕೊಟ್ಟು ಅವರಿಗೆ ಚಾನ್ಸಸ್ ಕೊಡ್ತಾರೆ. ಅದಕ್ಕೋಸ್ಕರ CGPAನ ಆದಷ್ಟು ಒಂದು 8+ CGPA ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇದೊಂದು ಇಟ್ಕೊಳ್ಬೇಡಿ, ಬ್ಯಾಕ್ಲಾಗ್ಸ್ ಒಂದು ಇಟ್ಕೊಳ್ಬೇಡಿ. ಬ್ಯಾಕ್ಲಾಗ್ಸ್ ಇಟ್ಟರೆ ನಿಮಗೆ ಇದು ಮಾಡಲಿಕ್ಕೆ ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ. ಒಂದು ಇಟ್ಕೊಳ್ಬೇಡಿ, 4 ಅಂತಲ್ಲ, ಒಂದು ಇಟ್ಕೊಳ್ಬೇಡಿ. ಸೊ ಇದು ಚೇಂಜ್ ಆಫ್ ಬ್ರಾಂಚ್ ಮತ್ತು ಚೇಂಜ್ ಆಫ್ ಕಾಲೇಜ್. ಹೋಪ್ ಇದು ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಇದ್ರದ್ದು ಲಿಂಕ್ನ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತೇನೆ, ಇಲ್ಲಿದೆ ನೋಡಿ. ನೀವು ಆಟೋನಾಮಸ್ ಇದ್ದರೆ ಏನು ಮಾಡಬೇಕು, VTU ಇದ್ದರೆ ಏನು ಮಾಡಬೇಕು, ಅದರಲ್ಲಿ ಎಲ್ಲದೂ ಇದೆ. ಈ ಲಿಂಕನ್ನು ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೇನೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ.
ಚೇಂಜ್ ಆಫ್ ಬ್ರಾಂಚ್ ಮತ್ತು ಚೇಂಜ್ ಆಫ್ ಕಾಲೇಜ್. ಓಕೆ, ಈ ಒಂದು ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನೀವು 3rd ಸೆಮಿಸ್ಟರ್ ಹೋದಾಗ ಅದು ನೋಟಿಫಿಕೇಶನ್ ಬರುತ್ತೆ VTUಯಿಂದ, ಬಂದಾಗ ನಾನು ಬೇಕಾದರೆ ಅಪ್ಡೇಟ್ ಮಾಡ್ತೇನೆ ಯೂಟ್ಯೂಬಲ್ಲಿ. ನೀವು ದಯವಿಟ್ಟು ನಮ್ಮ ಇದನ್ನು ಯೂಟ್ಯೂಬ್ ಇದನ್ನು ಚಾನಲನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಓಕೆ, ಮುಂದಿನ ವೀಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಇದು ಯಾವುದು ಕ್ವಶನ್ ಪೇಪರ್ ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು, ಎಲ್ಲ ಇಯರ್ ಕ್ವಶನ್ ಪೇಪರ್ ಸಿಗೋದಿಲ್ಲ, ಯಾವ್ಯಾವ ಇಯರ್ದು ಸಿಗುತ್ತೆ ಅದ್ರದ್ದು ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು ಅನ್ನೋ ಅದ್ರ ಬಗ್ಗೆ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಮಾಡ್ತೇನೆ. ಓಕೆ, ಅಲ್ಲಿವರೆಗೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್, ಹ್ಯಾವ್ ಅ ನೈಸ್ ಡೇ.